ಹಾಯ್ ನಮಸ್ತೆ ಮತ್ತೊಂದು ಪುಟ್ಟ ಮಿನಿ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಬಂದು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್‌ಗೆ ಬಂದು ದೋಸೆ ಮತ್ತೆ ಮಿಕ್ಸ್ ಸೊಪ್ಪಿಂದು ಪಲ್ಯ ಮಾಡಿದ್ದೀನಿ. ಇದಕ್ಕೆ ಬಂದು ಮೊಳಕೆ ಕಟ್ಟಿದ ಹೆಸರು ಕಾಳು ಇರುತ್ತಲ್ವಾ ಅದನ್ನ ಹಾಕಿ ಮಾಡಿರೋವಂಥದ್ದು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ಹೆಸರುಕಾಳನ್ನ ಹಾಗೆ ಹಾಕಿ ಮಾಡೋದಕ್ಕಿಂತ ಈ ತರ ಮೊಳಕೆ ಬರಿಸಿ ಹೆಸರುಕಾಳು ಮತ್ತೆ ಮಿಕ್ಸ್ ಸೊಪ್ಪು ಹಾಕಿ ಪಲ್ಯ ಮಾಡ್ತೀವಲ್ವಾ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂಡ್ ಹೆಲ್ದಿ ಕೂಡ. ಹನಿನೂ ಕೂಡ ಬ್ರೇಕ್ಫಾಸ್ಟ್‌ನ ಮುಗಿಸಿ ಆಫೀಸಿಗೆ ಹೊರಡ್ತಾರೆ. ನಾನು ಕೂಡ ಬ್ರೇಕ್ಫಾಸ್ಟ್ ಅವ್ರ ಜೊತೆನೆ ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲಾಂದ್ರೆ ಕೆಲಸ ಅಂತ ತುಂಬಾನೇ ಡಿಲೇ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಬ್ರು ಒಟ್ಟಿಗೆ ಬ್ರೇಕ್ಫಾಸ್ಟ್‌ನ ಮುಗಿಸ್ಕೊಂತೀವಿ. ಅಂಡ್ ಇವತ್ತು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ವಿ ಫ್ರೆಂಡ್‌ನ ಮೀಟ್ ಮಾಡಕ್ಕೆ ಹೋಗೋಣ ಅಂತ. ಯಾಕಂದ್ರೆ ಅವಳಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಸೊ ಲಾಸ್ಟ್ ಟೈಮೇ ನೋಡಕ್ ಹೋಗೋಣ ಅನ್ಕೊಂಡಿದ್ವಿ. ಬಟ್ ಅದು ಕ್ಯಾನ್ಸಲ್ ಆಯ್ತು. ಸೊ ಇವತ್ತು ಬಂದು ಅವಳನ್ನ ಮೀಟ್ ಮಾಡಕ್ ಹೋಗೋಣ ಅಂತ ನಾನು ನನ್ನ ಫ್ರೆಂಡು ಸಡನ್ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಹೋಗಿದ್ದು ತುಂಬಾನೇ ಖುಷಿ ಆಯ್ತು. ನನಗೆ ಬಂದು ಅವ್ರ ಮನೆ ಹತ್ರ ನೇಚರ್ ತುಂಬಾನೇ ಇಷ್ಟ ಆಯ್ತು. ತುಂಬಾ ಗ್ರೀನರಿ ಆಗಿತ್ತು. ಒಬ್ರಿಗೊಬ್ರು ಮೀಟ್ ಮಾಡಿದ ಖುಷಿಗೆ ಸಾಂಗ್ ಹೇಳ್ತಿದ್ದಾಳೆ. ನೋಡುವ ಆಸೆಯು ಹೋಗಿದ ತಕ್ಷಣ ಬಿಸಿ ಬಿಸಿ ಮಸಾಲ ಟೀ ಮಾಡಿ ಬಿಸ್ಕೆಟ್ ಕೊಟ್ಟಿದ್ಲು. ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಮಾತುಕತೆ ಸ್ಟಾರ್ಟ್ ಆಗಿದ್ದು ಮುಗಿಯೋದೇ ಇಲ್ಲ ಅನ್ಸುತ್ತೆ. ಅಷ್ಟು ಕಂಫರ್ಟಬಲ್ ಆಗಿ ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾವು 3 ಮೆಂಬರ್ಸು ಕೂಡ ಕ್ಲಾಸಲ್ಲಿ ಪರಿಚಯ ಆಗಿದ್ದು. ನಿಜವಾಗ್ಲೂ ತುಂಬಾ ಕಡಿಮೆ ಟೈಮ್‌ನಲ್ಲಿ ನಮ್ಮ ಪರಿಚಯ ಆಗಿದ್ದು. ಬಟ್ ಇವತ್ತು ನಮ್ಮ ಫ್ರೆಂಡ್ಶಿಪ್ ಒಳ್ಳೆ ಹೆಲ್ದಿ ಬಾಂಡಿಂಗ್ ಕ್ರಿಯೇಟ್ ಆಗಿದೆ. ಒಂದೇನಪ್ಪಾ ಅಂತಂದ್ರೆ ಫ್ರೆಂಡ್ಶಿಪ್‌ನಲ್ಲಿ ಈಗೋ ಆಗಲಿ ಆಟಿಟ್ಯೂಡ್ ಆಗಲಿ ನೀನೇ ಮಾತಾಡಿಸ್ಬೇಕು, ನಾನು ಫಸ್ಟ್ ಮಾತಾಡ್ಸಲ್ಲ, ನೀನೇ ಫಸ್ಟ್ ಕಾಲ್ ಮಾಡಬೇಕು, ನಾನು ಮಾಡಲ್ಲ, ಈ ಥರ ಎಲ್ಲ ರಿಲೇಶನ್ಶಿಪ್ ತುಂಬ ದಿನ ಇರೋದೇ ಇಲ್ಲ. ಸೊ ನಾವು 3 ಜನ ಆ ಥರ ಯೋಚನೆ ಮಾಡಿದ್ದಿದ್ರೆ ಅಥವಾ ಆ ಥರ ಮನಸ್ಥಿತಿ ಒಬ್ರಿಗೆ ಕೂಡ ಇದ್ದಿದ್ದಿದ್ರೆ ನಾವು ಇಂಥ ಒಳ್ಳೆ ಸಮಯನ ಕಳೆಯೋದಕ್ಕೆ ಆಗ್ತಾನೆ ಇರಲಿಲ್ಲ ಅನ್ಸುತ್ತೆ. ಯಾಕಪ್ಪ ಈ ಥರ ಎಲ್ಲ ಹೇಳ್ತಿದ್ದೀನಿ ಅಂತಂದ್ರೆ ನನಗೂ ಕೂಡ ಆ ಥರ ಫ್ರೆಂಡ್ಶಿಪ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಮಾತಾಡ್ತಿದ್ದೀವಿ ಅಂತಂದ್ರೆ. ಸೊ ಅದೇನೋ ಒಂದು ಮಾತು ಹೇಳ್ತಾರಲ್ಲ, ಅರ್ಥ ಮಾಡ್ಕೊಳ್ಳೋ ಮನಸ್ಸು ಮತ್ತೆ ಕಷ್ಟ ಸುಖದಲ್ಲಿ ಕೈ ಜೋಡಿಸೋ ಸ್ನೇಹಿತರ ಜೊತೆಲಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅಂತ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪಾರ್ಟ್ 2 ವಿಡಿಯೋನ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇನ್ನು ಯಾರೆಲ್ಲ ನನ್ನ ಐ ಡಿ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು.